ಕಾಂಗ್ರೆಸ್ ಪಕ್ಷವನ್ನು ಬಹುಶಃ ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಣನೆ ಮಾಡಬೇಕು ಎಂಬುದೇ ಕಷ್ಟವಾಗುತ್ತಾ ಹೋಗಬಹುದು ಅನ್ಸತ್ತೆ. ಮೇಲ್ನೋಟಕ್ಕೆ ಅತಿ ದೊಡ್ಡ ಪಕ್ಷವೆಂದು ಕಾಣಿಸುತ್ತಾ ಒಳಗಡೆ ಟೊಳ್ಳಾಗಿ ಎಲ್ಲೂ ಅಧಿಕಾರದಲ್ಲಿದ್ದರೂ ಬರೀ ಬ್ಲೋಟೆಡ್ ಬಲೂನ್ ಥರ ಕಾಣಿಸೋ ಕಾಂಗ್ರೆಸ್ ಪಕ್ಷ ನಾಳೆ ಹೇಗೆ ಉಳಿಯುತ್ತೆ ಅಥವಾ ಹೇಗೆ ಬೆಳೆಯುತ್ತೆ ಅನ್ನೋದೇ ಗೋಜಲಾದೋದಂಗಿದೆ. ಕಾರಣ ಕಾಂಗ್ರೆಸ್ಸನ್ನು ಮುಳುಗುತ್ತಿರುವ ಹಡಗು ಅಂತ ವಿಪಕ್ಷಗಳು ಬಣ್ಣಿಸಿದರು. ಕಾಂಗ್ರೆಸ್ ಒಳಗಡೆ ಇರುವವರ ಮಾತುಗಳು ಮತ್ತು ಅವರನ್ನು ನಂಬಿ ಹೆಜ್ಜೆ ಹಾಕುತ್ತಿರುವವರ ಅಭಿಪ್ರಾಯಗಳು ಆ ಪಕ್ಷದ ಸ್ಥಿತಿಗತಿಯನ್ನು ತೋರಿಸ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನೋಡಿದವರಿಗೆ ಇದ್ಯಾವುದೂ ಅರಿವಾಗುವುದಿಲ್ಲ. ಯಾಕಂದರೆ ಕಾಂಗ್ರೆಸ್ ಭಾಳ ಸ್ಟ್ರಾಂಗ್ ಆಗಿದ್ದಾರೆ, ಈ ಸರ್ಕಾರವನ್ನು ನಡೆಸ್ತಿದ್ದಾರೆ. ದಿನ ಬೆಳಗಾದರೆ ದೇಶ ಅಂತಾರಾಷ್ಟ್ರೀಯ ಮಾರ್ಸು, ಮೂನು, ಪ್ಲೂಟೋ ಮತ್ತು ಉಳಿದೆಲ್ಲ ನಕ್ಷತ್ರ ಪುಂಜಗಳು ಮತ್ತು ಗ್ಯಾಲಕ್ಸಿಗಳ ಬಗ್ಗೆ ಮಾತನಾಡೋ ಪ್ರಿಯಾಂಕ ಖರ್ಗೆ ಇದ್ದಾರೆ. ಹಾಗಾಗಿ ಅವರು ಬಹಳ ಬಲಿಷ್ಠವಾಗಿ ಕಾಣ್ತಾರೆ. ಬಟ್ ದಾಟಿ ಹೋದ ತಕ್ಷಣ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷದ ಹಣೆ ಬರಹವನ್ನು ನೋಡಲಿಕ್ಕೂ ಆಗಲ್ಲ, ಅಷ್ಟೇ ಜಲ್ಲಿದೆ. ಈಗ ಆಗ್ತಾ ಇರೋದು ಅದೇನೆ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವಿಶ್ವಾಸ ನಿರ್ಣಯ ಮಾರಿಕೊಂಡು ಬಿಟ್ಟಿದ್ದಾರೆ. ಕಣ್ಣಲ್ಲಿ ಭಯ ಇದೆ, ಹೆದರಿಕೊಳ್ಳುತ್ತಾರೆ, ಓಡಿ ಹೋಗುತ್ತಾರೆ, ಅವಸಿಕೊಳ್ಳುತ್ತಾರೆ ಅಂತ ಬುರುಡೆ ಬಿಡ್ತಾ ಇರ್ತಾರೆ. ಲೈಕ್ ಎ ಚೈಲ್ಡಿಶ್ ಲೀಡರ್, ರಂಬ್ಲಿಂಗ್ಸ್ ಆಫ್ ಎ ಚೈಲ್ಡಿಶ್ ಲೀಡರ್. ಅದು ಬುರುಡೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಹಾಗೆಲ್ಲ ಪೊಯೆಟಿಕ್ ಆಗಿ ಕಾಲುಗಳು ನಡುಗುತ್ತಿದೆ, ಕೈಗಳು ನಡುಗುತ್ತಿದೆ ಅಂದ್ಕೊಂಡು ಮಾತಾಡ್ತಾ ಇದ್ರೆ ಪಾಲಿಟಿಕ್ಸ್ ಏನ್ರಿ ಅದು? ಕಣ್ಣಲ್ಲಿ ಭಯ ಇದೆ ಅಂದ್ಕೊಂಡು ಅಯ್ಯೋ ಗ್ರಾಚಾರ ಅಂತ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ವಿರುದ್ಧವೇ ಅವಿಶ್ವಾಸವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ಎಲ್ಲರೂ. ಇವರೊಬ್ಬ ಯೂಸ್ಲೆಸ್ ಲೀಡರು, ಹಿ ಕ್ಯಾನಾಟ್ ಡೂ ಎನಿಥಿಂಗ್ ಅಂತ. ಈಗ ತಕ್ಷಣಕ್ಕೆ ಬಂದಿರುವ ಗಲಾಟೆ ಇಲ್ಲಿ ಯಾಕೆ ಅಂತಂದರೆ, ಪಕ್ಷದ ಅತ್ಯಂತ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಮಣಿಶಂಕರ್ ಅಯ್ಯರ್ ಅವರ ಅವಿಶ್ವಾಸದ ಮಾತುಗಳು. ಖಾಸಗಿ ವಾಹಿನಿಗಳು ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು, ಅದರ ಫಾಲೋ ಅಪ್ಗೆ ಈ ಖಾಸಗಿ ವಾಹಿನಿಗಳು ಮೈಕನ್ನು ಮಕ್ಕದ ಮೇಲೆ ತಿರುಕಿದಾಗ ಒಬ್ಬರಿಗೆ ಒಂದಿಬ್ಬರಿಗೆ ಮಾತಾಡಿದ್ರು. ಆಗ ಅವ್ರು ಹೇಳಿದ್ರು, ನಾನು ಮಹಾತ್ಮ ಗಾಂಧಿ ಅವರನ್ನು ಹಿಂಬಾಲಿಸೋನು, ಜವಾಹರ್ಲಾಲ್ ನೆಹರು ಅವರನ್ನು ಹಿಂಬಾಲಿಸೋನು. ಹಾಗಾಗಿ ನಾನು ಗಾಂಧಿಯನ್, ನೆಹರೂವಿಯನ್. ಮತ್ತು ರಾಜಕಾರಣಕ್ಕೆ ಬಂದಿದ್ದು ರಾಜೀವ್ ಗಾಂಧಿಯಿಂದ, ಹಾಗಾಗಿ ನಾನು ರಾಜೀವಿಯನ್. ಆದರೆ ನಾನು ರಾಹುಲಿಯನ್ ಅಲ್ಲ, ನಾನು ಅವರ ಗುಂಪಲ್ಲ ನಾನು ಅಂತ ಹೇಳ್ತಾರೆ. ರಾಜೀವ್ ಗಾಂಧಿ ಅವರ ಜೊತೆಗಿನ ಸಂಪರ್ಕವನ್ನು ನಾನು ಅಂದರೆ ಸ್ನೇಹ ಮತ್ತು ಗೆಳೆತನ ಮತ್ತು ಅವರ ಆಪ್ತತೆ ಇಬ್ಬರದ್ದನ್ನು ನಾನು ಒಪ್ಕೋತೀನಿ. ಬಿಕಾಸ್ ನಾನು ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಮೈಸೂರಿಗೆ ಬಂದರು ರಾಹುಲ್ ಗಾಂಧಿ, ರಾಜ್ಯಕ್ಕೆ ರಾಜೀವ್ ಗಾಂಧಿ. ವೀರೇಂದ್ರ ಪಾಟೀಲರು ಅಭೂತಪೂರ್ವ ಬಹುಮತದಿಂದ ಗೆದ್ದಿದ್ದರು. ಆಗ ಮೈಸೂರಿಗೆ ಬಂದರು ಅವರು. ಅಲ್ಲಿಂದ ಮಂಡ್ಯಕ್ಕೆ ಹೋಗೋದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೆ, ಪಬ್ಲಿಕ್ ಮೀಟಿಂಗಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಕರ್ನಾಟಕದ ಜನರಿಗೆ, ನನ್ನ ನೆನಪು ಸರಿ ಇದ್ದರೆ. ಆಗ ಹೆಲಿಪ್ಯಾಡ್ ಅಲ್ಲಿ ಇಳಿದ್ರು. ಅಲ್ಲಿಂದ ಅವ್ರು ಟ್ರಾವೆಲ್ ಮಾಡಿದಾಗ ಮೈಸೂರಲ್ಲಿ JSS ಮಠಕ್ಕೆ ಬಂದಿದ್ದರು ರಾಜೀವ್ ಗಾಂಧಿ. ಆಗ ನನಗೆ ಅವ್ರನ್ನ ಸಂದರ್ಶನ ಮಾಡಿಸುವ ಸೌಭಾಗ್ಯವನ್ನು ಕಲ್ಪಿಸಲಾಯಿತಲ್ಲಿ. ಆಗ ಅವ್ರೇನೋ ನಾನು ಬೋಫೋರ್ಸಿಂದ ಕೇಳ್ತೀನಿ, ಅಷ್ಟು ಚೋಟ ಹುಡುಗ ಲೋಕಲ್ ಪೇಪರಲ್ಲಿ ಕೂತ್ಕೊಂಡು ಅಂತ ಅವ್ರು ಅಂದ್ಕೊಂಡಿರ್ಲಿಲ್ವೇನೋ. ಅವ್ರೇನೋ ನಾನು ಕೇಳಿಬಿಟ್ಟೆ ಅಂದಿದ್ದಕ್ಕೆ ಮಣಿ ಅಂತ ಇವ್ರನ್ನೇ ಕೂಗ್ಬಿಟ್ಟು ಕರೆಸ್ಬಿಟ್ಟು ಎಲ್ಲ ಪೇಪರ್ಸು ನನ್ನ ಮುಂದೆ ಇವ್ರು ತೋರಿಸಿದ್ರು ಕೂತ್ಕೊಂಡು. ಹಂಗಾಗಿ ನೋಡಿದ್ದೀವಿ ಇವರ ಆಪ್ಯತೆ. ಬಟ್ ಈಗಿಲ್ಲ, ಅದು ಬಿಟ್ಬಿಡಿ. ಕಿಡಿಕಾರಿದ್ದಾರೆ, ನನ್ನನ್ನು ಪಕ್ಷದಲ್ಲಿ ತುಳಿಯಲಾಗಿದೆ, ಹಾಗಾಗಿ ನಾನು ರಾಹುಲ್ ಗಾಂಧಿ ಬೆಂಬಲಿಗ ಅಲ್ಲವಲ್ಲ, ತುಳಿದುಬಿಟ್ಟಿದ್ದಾರೆ. ಈ ತುಳಿದಾಟ ಇಂದಿರಾ ಗಾಂಧಿ ಸಂದರ್ಭದಲ್ಲೂ ಕೆಲವರು ಹೇಳ್ಕೊಂಡ್ರು, ರಾಹುಲ್ ಗಾಂಧಿ ಸಂದರ್ಭದಲ್ಲೂ ಕೆಲವರು ಹೇಳ್ಕೊಂಡ್ರು, ಇಂದಿರಾ ಗಾಂಧಿ ಸಂದರ್ಭದಲ್ಲೂ ಕೆಲವರು ಹೇಳ್ಕೊಂಡ್ರು. ಅಯ್ಯೋ ಸೋನಿಯಾ ಗಾಂಧಿ ಸಂದರ್ಭದಲ್ಲಿ ಅಧಿಕಾರದಲ್ಲಿ ಇಲ್ಲದಿದ್ದರೂ ಅಧ್ಯಕ್ಷೆಯಾಗಿದ್ದಾಗ. ಈಗ ರಾಹುಲ್ ಗಾಂಧಿ ಮೇಲಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರ ವಿರುದ್ಧವಂತೂ ಬಿಯಿಂದ ಪ್ರಾರಂಭವಾಗುವ ಪದವನ್ನೇ ಬಳಸಿಬಿಟ್ಟರು ಅವರು. ಬಿ ಅಂತ ಮತ್ತೆ ರೌಡಿ ಅಂತೆಲ್ಲ ಏನೋ ಬಳಸ್ಬಿಟ್ರು. ಒಬ್ಬ ಗೂಂಡ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಹೇಗೆ ಅಂತೆಲ್ಲ ಕೇಳಿದ್ರು ಅವರು. ಒಬ್ಬ ಗೂಂಡ ಅಂತ KC ವೇಣುಗೋಪಾಲನ್ನ ವರ್ಣನೆ ಮಾಡಿದ್ರು. ಈ KC ವೇಣುಗೋಪಾಲ್ ಎಂಬ ವ್ಯಕ್ತಿ ಹೇಗೆ ಆದರು ಅನ್ನೋದು ಮಣಿಶಂಕರ್ ಅಯ್ಯರ್ಗೂ ಗೊತ್ತಿರಬೇಕಾಗಿತ್ತು. ಗೊತ್ತಿಲ್ಲದೆ ಇರೋ ದೊಡ್ಡ ಸೀಕ್ರೆಟ್ ಏನಲ್ಲ ಅದು.
ಕೆ.ಸಿ. ವೇಣುಗೋಪಾಲ್ ವಯನಾಡನ್ನು ಬಿಟ್ಕೊಡ್ತಾರೆ ರಾಹುಲ್ ಗಾಂಧಿಗೆ. ಈ ದೇಶದಲ್ಲಿ ಅತ್ಯಂತ ಸೇಫೆಸ್ಟ್ ಸೀಟ್ ಆಗಿ ರಾಹುಲ್ ಗಾಂಧಿ 2ನೇ ಸ್ಥಾನದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಆದಾಗ ಈ ಸರಿ ಎಲ್ಲ ಹೋದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸೀಟು ಅಂತ ಬಂದಾಗ ಕೇರಳದಲ್ಲಿ ವಯನಾಡ್ ಅಂತ ಆಗತ್ತೆ. ಆ ಮಧ್ಯದಲ್ಲಿ ಬೆಂಗಳೂರು ರೂರಲ್ ಅಂತ ಬರುತ್ತೆ, ಬಳ್ಳಾರಿ ಅಂತ ಬರುತ್ತೆ, ಮತ್ತೊಂದು ಅಂತ ಬರುತ್ತೆ, ಮಗದೊಂದು ಅಂತ ಬರುತ್ತೆ, ಎಲ್ಲ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ಅದು ವಯನಾಡ್ ಆಗುತ್ತೆ. ವಯನಾಡ್ ಆದಾಗ ಕೆ.ಸಿ. ವೇಣುಗೋಪಾಲ್ ಅಲ್ಲಿ ಪ್ರತಿನಿಧಿಯಾಗಿದ್ದರೆ ಅದನ್ನು ಬಿಟ್ಟುಕೊಟ್ಟು ತಾನು ಇನ್ನೊಂದು ಕ್ಷೇತ್ರಕ್ಕೆ ಹೋಗಲ್ಲ, ಆ ಬದಲು ನಾನು ಅವ್ರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಜೊತೆಯಲ್ಲಿ ನಿಂತ್ಕೋತಾರೆ. ಅವ್ರದ್ದು ಅದೃಷ್ಟವೋ ಏನೋ ನನಗೆ ಗೊತ್ತಿಲ್ಲ, ರಾಹುಲ್ ಭಾಳ ಅಮೇಝಿಂಗ್ಲಿ ಅಲ್ಲಿ ಅಮೇತಿಲಿ ಸೋತು ಹೋಗ್ತಾರೆ ಸ್ಮೃತಿ ಇರಾನಿ ಮೇಲೆ. ಅವ್ರನ್ನ ಉಳಿಸೋದು ವಯನಾಡು. ಹಾಗಾಗಿ ಬಹು ಸಹಜವಾಗಿ ಅವರ ಪ್ರೀತಿ ಮತ್ತು ವಿಶ್ವಾಸ ಈ ವೇಣುಗೋಪಾಲ್ ಜೊತೆ ಬೆಳೆಯುತ್ತೆ. ಅದನ್ನು ಅವರು ಬಳಸ್ಕೋತಾರೆ, ದಿಲ್ಲಿ ಸೇರ್ಕೋತಾರೆ, ಅವರ ಜೊತೆಯಲ್ಲಿ ಪುಸ್ತಕವನ್ನು ಬ್ಯಾಗನ್ನು ಹಿಡ್ಕೊಂಡು ಓಡಾಡ್ತಾರೆ. ತದನಂತರ ನಿಧಾನವಾಗಿ ಆ ಜಾಗಕ್ಕೆ ಬರ್ತಾರೆ. ಕಾರಣ ಕರ್ನಾಟಕದ ಸಂಬಂಧಕ್ಕೆ ವಾಪಸ್ ಬನ್ನಿ. ಆಸ್ಕರ್ ಇಷ್ಟೊತ್ತಿಗೆ ವೀಕ್ ಆಗ್ತಾ ಹೋಗ್ತಾರೆ. ಆಸ್ಕರ್ನ ಕಂಟ್ರೋಲ್ಸ್ ಆನ್ ಪಾರ್ಟಿ ಕಡಿಮೆ ಆಗುತ್ತೆ. ಬಿಕಾಸ್ ಆಸ್ಕರ್ ವಾಸ್ ಒಂಥರ ಪರ್ಮನೆಂಟ್ ಪಾರ್ಟಿ ಜನರಲ್ ಸೆಕ್ರೆಟರಿ ಅವ್ರು ಇದ್ದಿದ್ದು. ಆಸ್ಕರ್ ಫರ್ನಾಂಡಿಸ್ ಆಗುತ್ತೆ, ಆಮೇಲೆ ಅವ್ರು ಸಾವು ಆಗೋಗುತ್ತೆ. ಎಲ್ಲ ಆದಾಗ ಸ್ಮೂತ್ ಆಗತ್ತೆ ಅವ್ರಿಗೆ. ಆ ಸ್ಮೂತ್ ಆದಾಗ ವೇಣುಗೋಪಾಲ್ ಜಾಗನ ತುಂಬಿಕೊಡ್ತಾರೆ. ಅದು ಅವ್ರಿಗೆ ಗೊತ್ತಿರಬೇಕಾಗಿತ್ತು. ಅವ್ರು ಗೂಂಡ ಆಗಿದ್ದು ಹೇಗಾದ್ರು ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ಗೂಂಡ, ಅವ್ರ ಮೇಲೆ ಯಾವಾಗ ರೌಡಿ ಶೀಟ್ ಹಾಕಿದ್ರು, ಯಾವ ಪೊಲೀಸ್ನವ್ರು ಹಾಕಿದ್ದು ನಂಗೆ ಅವೆಲ್ಲ ಗೊತ್ತಿಲ್ಲಪ್ಪ. ಮಣಿಶಂಕರ್ ಅಯ್ಯರ್ ಗೂಂಡ ಅಂತ ಹೇಳಿದ್ದಕ್ಕೆ ನಾನು ಹೇಳಿದೆ, ನನಗದು ಗೊತ್ತೇ ಇಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಇಲ್ಲ ಅಂದ್ಕೊಂಡಿದ್ದೀನಿ. ವಕ್ತಾರ ಪವನ್ ಖೇರಾ ಎಂಬ ವ್ಯಕ್ತಿಯನ್ನು ಅವರು ಕೈಗೊಂಬೆ, ಅವರೊಬ್ಬ ಚೀಪ್ IAS ಆಫೀಸರ್, ಇನ್ಫೀರಿಯರ್ ಅಂತ ಬಳಸ್ತಾರೆ ಪದಾನ. ಚೀಪ್ IAS ಆಫೀಸರ್ ಆಗಿದ್ದವರು ಅವರು ಅಂತ ಹೇಳ್ತಾರೆ. ಇದೆಲ್ಲ ಯಾಕೆ ಅಂದರೆ 31ನೇ ವರ್ಷದ ಕನಸು, 2031ರ ಕನಸು ಅಂತ ಎಡಪಕ್ಷಗಳು ಕೇರಳದಲ್ಲಿ ಒಂದು ಸೆಮಿನಾರನ್ನು ಮಾಡಿವೆ. ಆ ಸೆಮಿನಾರ್ಗೆ ಈ ಮಣಿಶಂಕರ್ ಎಂಬ ಕಿತಾಪತಿ ಗಿರಾಕಿಯನ್ನು ಕರೆಸಿದ್ದಾರೆ. ಇವು ಕಿತಾಪತಿ ಗಿರಾಕಿ ಬೇಸಿಕಲಿ ಕಡಿದು ಕೊಮಟೆ ಹಾಕಿರೋದು ಅಷ್ಟರಲ್ಲೇ ಇದೆ ತನ್ನ ರಾಜಕೀಯ ಜೀವನದಲ್ಲಿ. DMK ಅವರ ಕೃಪಾ ಕಟಾಕ್ಷ ಮತ್ತು ಭಿಕ್ಷೆಯಿಂದ MP ಆಗಿದ್ದವರು, ಪಾಕಿಸ್ತಾನದ ಪ್ರಜೆಯಾಗಿರಬೇಕಾಗಿದ್ದವನು ಅಪ್ಪಿತಪ್ಪಿ ಭಾರತದ ಪಾಸ್ಪೋರ್ಟನ್ನು ಹಿಡ್ಕೊಂಡು ಪಾಕಿಸ್ತಾನದ ಜೊತೆಯಲ್ಲಿ ಸದಾಕಾಲ ದೇಶದ್ರೋಹದ ಕೆಲಸ ಮಾಡೋ ಥರ ಓಡಾಡ್ಕೊಂಡಿರೋ ಗಿರಾಕಿ ಇದು. ಹಾಗಾಗಿ ಇವ್ರಿಗೆ ಆಗ್ತಿರೋದು ಸರಿ ಇದೆ. ರಾಹುಲ್ ಗಾಂಧಿ ಶುಡ್ ಪನಿಷ್ ಹಿಮ್ ಫರ್ದರ್. ಬಿಡ್ಕೂಡ್ದು ಇವ್ರನ್ನ. ಅವ್ರಿಗೆ ಅನುಕಂಪ ತೋರಿಸೋ ದಿನ ಅಲ್ಲ ಇದು. ರಾಹುಲ್ ಗಾಂಧಿನ ಬೈದಿದ್ದಾರೆ ಅಂದ ತಕ್ಷಣ ಮಣಿಶಂಕರ್ ಅಯ್ಯೋರು ಅನ್ಕೊಂಡು ಹೋಗ್ಬಾರ್ದು. ಆತನ ನಿಲುವೇನು ನಿಂದೇನು ಹೇಳಪ್ಪ ಅನ್ಬೇಕು. ಫಸ್ಟ್ ನೀನು ಕಡ್ದ್ಕೊಂಬಿಟ್ಟು ಹಾಕಿದ್ದೇನು ಹೇಳಪ್ಪ ಅನ್ಬೇಕು. ಇರಲಿ ಮಾತೆತ್ತರ ಪಾಕಿಸ್ತಾನದ ಫೀಲ್ ಆಗತ್ತಂತೆ. ಫೀಲು ಇನ್ನೂ ಅಲ್ಲಿಗೆ ಹೋಗಿಲ್ಲ, ಇಲ್ಲಿ ಅನ್ನನೇ ತಿನ್ಕೊಂಡು ಬಿದ್ದಿದ್ದಾನೆ ಸುಮ್ಮನೆ. ಇವ್ರಿಗೆಲ್ಲ ಇವರು ಇನ್ನೊಬ್ಬರನ್ನ ಇನ್ಫೀರಿಯರ್ ಅಂತ ಕರೀತಾರೆ. ಇವ್ರು ಯಾವ ಫೀರಿಯರ್ ಅಂತ, ಇವರು ಸುಪೀರಿಯರ್. ಇವರು ದೇಶಕ್ಕೆ ಬೈಕೊಂಡು ಓಡಾಡೋರು ಸುಪೀರಿಯರ್ ಹೆಂಗ್ರಿ ಆಗ್ತಾರೆ ಇವರೆಲ್ಲ. ಸರಿ, ಇನ್ನು ಕಾಂಗ್ರೆಸ್ನ ತಿರುವನಂತಪುರಂ ಶಶಿ ತರೂರ್ ವಿರುದ್ಧ ಕಿಡಿಕಾರಿ. ಆತ ವಿದೇಶಾಂಗ ಸಚಿವ ಆಗಕ್ಕೆ ಬಯಸಿದ್ದಾರೆ ಮುಂದಿನ ಬಿಜೆಪಿ ಸರ್ಕಾರದಲ್ಲಿ, ಮುಂದಿನ ವಿದೇಶಾಂಗ ಸಚಿವ ಅಂದರೆ ಮುಂದಿನ ಬಿಜೆಪಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವ ಅಂದರೆ ಈ ಪಾಕಿಸ್ತಾನಿ ಪ್ರೇಮಿ ಮಣಿಶಂಕರ್ ಅಯ್ಯರ್ ಎಂಬ ಪ್ರಭೂತಿಗೆ ಗೊತ್ತು ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತಾಯ್ತು. ಮುಂದಿನ ಅವರೇ ಹೇಳಾಯ್ತಲ್ಲ ಅಷ್ಟು, ಇನ್ನೇನು. ಸರಿ, ಕೇಂದ್ರವನ್ನು ಮೆಚ್ಚಲು ಪಾಕಿಸ್ತಾನ ವಿರೋಧಿ ಹೇಳಿಕೆ ಅಂತ ಏನು ಕೊಡಲಿಕ್ಕೆ, ಪಾಕಿಸ್ತಾನ ವಿರೋಧಿ ಕೊಟ್ಟರೆ ನೀವು ಗಂಟೇನೋ ಹೋಯ್ತು ನಿಮಗೆ. ಏನು ನಿನ್ನ ಥರ ಮಾರ್ಕೋಬೇಕಾಗಿತ್ತ ದೇಶಕ್ಕೆ? ಅಲ್ಲಿ ಯಾವನೋ ಒಬ್ಬ ಅಮೀರೋ ಜಮೀರೋ ಸಮೀರ್ ಏನೋ ಅವನ ಹೆಸರು, ಯಾವನೊಬ್ಬ ಸೇನಾಧಿಕಾರಿ ಇದಾನಲ್ಲ ಈಗ ಅಲ್ಲಿ, ಅವನು ಆ ಜೋಕರ್ಗಳ ಫ್ಯಾಮಿಲಿ ಎಲ್ಲ ಹೋಗ್ಬೇಕಾಗಿತ್ತ? ಅಲ್ಲೇ ಹೋಗ್ತೀನಿ ರೀ, ಯಾವನು ಬೇಡ ಅಂದ ನಿಮ್ಮನ್ನು ಅನ್ನ. ಅವ್ರು ಪಾಕಿಸ್ತಾನದ್ದು ಕೊಡಲಿ, ಏನು ಕೊಟ್ಟರೆ ನಿಂಗೆ ಮೈಯೆಲ್ಲ ನಿಮ್ಗೆ ಯಾಕೆ ಉರಿಬೇಕದು? ಇನ್ನು ರಾಹುಲ್ ಗಾಂಧಿ ಅವಿಶ್ವಾಸ ನಾಯಕ ಅಂತ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ ಅಂತಲ್ಲ, ಬಿಜೆಪಿಗೆ ಹೇಳ್ತಾರೆ. ಬಿಜೆಪಿ ಬಿಡ್ರಿ, ನೀವು ಪರ್ಮಿಷನ್ ಕೂತ್ಕೊಳ್ರಿ ಬಿಜೆಪಿಯವರು, ಅವರೇನೋ ಮಾಡ್ಕೋತಾರೆ ಅವ್ರ ಕೆಲಸನವರು. ಪಕ್ಷದ ವಿರುದ್ಧ ಮಾತಾಡೋ ಧೈರ್ಯ ತೋರಿಸಿದ್ರು ಅನ್ಬೇಕಾ ಅಥವಾ ಹತಾಶೆಯ ಮಾತುಗಳು? ಹತಾಶೆ, ಇನ್ನೇನು ಉಳ್ಕೊಂಡಿಲ್ಲ, ಇನ್ನಾಗಬೇಕಾದ್ದೇನಿಲ್ಲ. ಇವ್ರು ಬಯಸಿದ್ರು ಇವ್ನಿಗೆ ಯಾರು ಹುದ್ದೆನೂ ಕೊಡಲ್ಲ, ಇಂಪಾರ್ಟೆನ್ಸು ಕೊಡಲ್ಲ. ಅಯ್ಯೋ, ಚೆಂಡು ಉರುಳಿ ಸಮುದ್ರಕ್ಕೆ ಬೀಳುವ ಮೊದಲು ನಂದು 4 ಜಂಪ್ ತೋರ್ಸೋಣ ಅಂತ ಜಂಪ್ ಮಾಡ್ತಿದೆ ಈ ಪಾಕಿಸ್ತಾನಿ ಪ್ರಜೆ. ಥರ ಆಡೋರು. ನಾಳೆ ಕೇಸ್ ಹಾಕ್ಬೋದಲ್ಲ, ಪಾಕಿಸ್ತಾನಿ ಪ್ರಜೆ ಅಂತ ನಾನು ಕರ್ತೀಯ ಅಂತ ಪಾಕಿಸ್ತಾನ ಅನ್ಬೇಕು. ಪಾಕಿಸ್ತಾನಿ ಪ್ರಜೆ ಅಲ್ರಿ, ಥರ ಆಡೋರು, ಏಜೆಂಟ್ ಥರ ಆಡೋರು ಅಷ್ಟೇ. ಬಟ್ ಇದರಿಂದಾಗಿ ಕೇರಳ ಚುನಾವಣೆ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ? ಬೀಳಲಿಕ್ಕಿಲ್ಲ ನನ್ನ ಪ್ರಕಾರ, ಬೀಳಲಿಕ್ಕಿಲ್ಲ ಅದು. ಹಾಗಾಗಿ ಇಟ್ ಡಸ್ ನಾಟ್ ಪೊಲಿಟಿಕಲಿ ಮೇಕ್ ಎನಿ ಸೆನ್ಸ್. ಮಣಿಶಂಕರ್ ಅಯ್ಯರ್ಗೆ ಯಾವ ಅನುಕಂಪವೂ ಅವಶ್ಯಕತೆ ಇಲ್ಲ. ಆತನ ದೇಶದ ವಿಚಾರದ ನಿಲುವಿನಿಂದಾಗಿ ಒಂದು ಬೇರೆ
ಅಲ್ವಾ? ಹಾಗೆಲ್ಲ ಚಾಯ್ ವಾಲ ಅಂತ ಬೈದು ಬಿಜೆಪಿಯವರು ಇದು ಮಾಡಿದ್ದು, ಇನ್ನೊಂದು ಮಾಡೋದು, ಮಗದೊಂದು ಮಾಡೋದು, ಬರೀ ಇಂಥದ್ದೇ ಕೆಲಸ ಅವ್ರ ಪಾರ್ಟಿಗೆ. ಮಹಾಬುದ್ಧಿವಂತ ಅಂತ ಕೆಲವು ಸರಿ ಅತಿ ಬುದ್ಧಿವಂತಿಕೆ ಇದೆ ಅಂತ ಭ್ರಮೇಲಿದ್ದವರು ಹಾಗೆ ಆ ಭ್ರಮೇಲೆ ಸಾಯ್ತಾರೆ. ಇವರು ಒಬ್ರು ಆ ಥರ ಅದೇ ಪಟ್ಟಿಯಲ್ಲಿ ಸಾಯುವವರಲ್ಲಿ. ಬೇಗ ಸಾಯಲಿ ಅಂತ ನಾನು ಹೇಳಿಲ್ಲ, ಅವ್ರಿಗೆ ಎಷ್ಟು ಆರೋಗ್ಯ ಇದೆಯೋ ಅಷ್ಟು ದಿನ ಬದುಕಿರ್ತಾರೆ ಅವರು, ಬೇರೆ ವಿಚಾರ. ಆದರೆ ರಾಜಕೀಯವಾಗಿ ಕಾಂಗ್ರೆಸ್ಗೆ ಇದಕ್ಕಿಂತ ದೊಡ್ಡ ಪರೀಕ್ಷೆ, ಪುನರ್ ಪರೀಕ್ಷೆ ಬೇಕಿಲ್ಲ. ರಾಹುಲ್ ಗಾಂಧಿ ಈಸ್ ನಾಟ್ ಎ ಲೀಡರ್ ಟು ವಿನ್ ಎಲೆಕ್ಷನ್ಸ್ ಅನ್ನೋ ಕಾಮನ್ ಸೆನ್ಸು ಇನ್ನೂ ಕಾಂಗ್ರೆಸ್ಸಿಗೆ ಅರಿವಾಗಿಲ್ಲ. ಯಾವಾಗ ಒಬ್ಬ ರಾಜಕೀಯ ನೇತಾರ ಬರೀ ಬುರುಡೆ ಬಿಟ್ಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಇಂಟರ್ನ್ಯಾಷನಲ್ ಕವಿ ಥರ ಕಣ್ಣಲ್ಲಿ ಭಯ ಅನ್ಕೊಂಡು ಈ ಸೌದಾಕ ಮೌತ್ ಕಸ್ ಇದು ಏನದು ಅಲ್ಲ ರೀ, ಏನು ದುಖಾನ್ ಇವ್ರದ್ದು ಪ್ರೇಮಿಗಳ ದುಖಾನ್ ಅನ್ಕೊಂಡು ದುಖಾನು ಪಕಾನು ಮಕಾನು ಅನ್ಕೊಂಡು ಇವ್ರು ಕೂತಿದ್ರೆ ಲೀಡ್ರ್ ಅವನು ಹಿ ಮಸ್ಟ್ ವಿನ್ ದ ಎಲೆಕ್ಷನ್. ಆಗ ಲೀಡ್ರು ಎಲ್ಲವನು ಬಾಯಿ ಮುಚ್ಕೊಂಡು ಒಪ್ಕೋತಾನೆ. ಏನು ಮೋದಿ ತಪ್ಪೇ ಮಾಡಿಲ್ವಾ? ತೋರಿಸ್ಲಾ ತಪ್ಪು ಮಾಡಿರೋದು ಒಂದೊಂದು ದಿನ ಆಗಿ ಮೋದಿ ಮಾಡಿರೋದನ್ನ. ಇವತ್ತಿಗೂ ಕೇಳ್ತೀನಿ, ಡಿಮಾನಿಟೈಸೇಷನ್ ಯಾಕಪ್ಪ ಮಾಡಿದೆ ಮಹಾಪುರುಷ ನೀನು ಅಂತ. ಆದರೆ ದೇಶದ ಜನ ಅದನ್ನು ಅರಗಿಸ್ಕೊಂಡು ಮುಂದೆ ಸಾಗಿದ್ದಾರೆ. ಯಾಕೆ? ಬೇರೆ ವಿಷಯಗಳನ್ನ ತಪ್ಪೇ ಮಾಡಿಲ್ವಾ ಮೋದಿ ಜೀವನದಲ್ಲಿ? ಈ ವ್ಯಕ್ತಿಗೆ ಚುನಾವಣೆ ಗೆಲ್ಲುವ ತಾಕತ್ತೇ ಇಲ್ಲ ತನ್ನ ಪಕ್ಷದ ಪರವಾಗಿ. ತಪ್ಪನ ಅರಿವೇ ಆಗಲ್ಲ. ಎಲ್ಲ ಗ್ಯಾರಂಟಿ ಗೆಲ್ಲೋ ಕಡೆಗೆ ಬಂದ್ಬಿಟ್ಟು ಭಾಷಣ ಬಿಟ್ಬಿಟ್ಟು ನಾನು ಗೆಲ್ಲಿಸ್ದೆ ಅನ್ನೋ ಭ್ರಮೇಲಿ ಓಡಾಡೋ ಗಿರಾಕಿ ಇದು. ರಾಜಕಾರಣವನ್ನು ಸೀರಿಯಸ್ ಆಗಿ ತಗೊಳ್ಳದೆ ಇನ್ನೇನಾಗತ್ತೆ? ಹಂಗಾಗಿ ಈ ಪ್ರಾಬ್ಲಮ್ಮು. ಮೆಚ್ಚೋರು ಮಾತಾಡೋವರೆಗೂ ಹೀಗೇನಾ ಸರ್ ಕಾಂಗ್ರೆಸ್? ಅದು ಹಂಗೆ ಆಗಿರೋದು. ಈಗ ಏನಾಗಿದೆ, ಅವರ ಸುತ್ತಲೂ ಒಂದು ಗುಂಪು ಆಗೋಗಿದೆ. ರಾಹುಲ್ ಗಾಂಧಿ ಸುತ್ತಲೂ ವೇಣುಗೋಪಾಲ್ ನೇತೃತ್ವದಲ್ಲಿ ಅಂತಾನೆ ಇಟ್ಕೊಳ್ಳೋಣ. ಅದ್ರಲ್ಲಿ ಯಾರೋ ಅವ್ರ ಪವನ್ ಖೇರಾ ಅಂತಾರೆ, ಕೆಲವರು ಜಯರಾಮ್ ರಮೇಶು ಅಂತಾರೆ, ಕೆಲವರು ಸುರ್ಜೇವಾಲಾ ಅಂತಾರೆ. ಒಬ್ಬೊಬ್ಬರು ಒಂದು 10 ಹೆಸರು 5-4 ಹೆಸರು ಹೇಳ್ತಾರೆ. ಯಾರೋ ಒಟ್ಟೊಂದು 6 ಜನದ್ದು ಆಗಿದೆ. ಈ ಥರ ಗುಂಪುಗಳು ಎಲ್ಲರ ಸುತ್ತಲೂ ಆಗತ್ತೆ, ನಾನು ಆಗಲ್ಲ ಅಂತ ಹೇಳಲ್ಲ. ಬಟ್ ಎ ಲೀಡರ್ ಶುಡ್ ಹ್ಯಾವ್ ಬಿಯಾಂಡ್ ದಟ್ ಇದಿರಬೇಕು ಆತನಿಗೆ. ಯಾರಿಗೆ ಗೊತ್ತಿತ್ತಂತಂತ್ರಿ ನಬೀಲ್ ಕರ್ಕೊಂಬಂದು BJP ಅಧ್ಯಕ್ಷರು ಮಾಡ್ತಾರೆ ಅಂತ? ಯಾರಿಗೆ ಗೊತ್ತಿತ್ತಂತೆ? ಬಂದು ಹೇಳಿ ನೋಡೋಣ, ಬುರುಡೆಗಳು ಯಾರು BJP ನಾವು ನನ್ನ ಹತ್ರ ಯಾರು ಗೊತ್ತಿತ್ತದು ಅಂತ? ಲೀಡರ್ ಶುಡ್ ಬಿ ಏಬಲ್ ಟು ಸಿ ಬಿಯಾಂಡ್ ಎವ್ರಿಬಡಿ. ಅವ್ನು ಸುತ್ತಲೂ ಇರೋದೇ ಪ್ರಪಂಚ ಅನ್ಕೊಂಡು 3 ಹೊತ್ತುವೆ ಕಪ್ಪೆ ಥರ ಬಾವಿನಲ್ಲಿ ವಾಟರ್ ಗುಟ್ಕೊಂಡು ತಿರುಗಾಡ್ತಿದ್ರೆ ರಾಜೀವ್ ಗಾಂಧಿ ಇಸ್ ನಥಿಂಗ್ ಬಟ್ ಎ ಫ್ರಾಗ್ ಇನ್ ಎ ವೆಲ್. ಪೊಲಿಟಿಕಲಿ ನಾನು ಹೇಳ್ತಿರೋದು, ಪರ್ಸನಲಿ ನಾನು ಹೇಳ್ತಿಲ್ಲ ಅವ್ರಿಗೆ. ಪೊಲಿಟಿಕಲಿ ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ನಾನು ಸಮುದ್ರ ಅನ್ಕೊಂಡ್ಬಿಟ್ಟಿದೆ, ಆದರೆ ತನ್ನ ನಾಯಕ ಬಾವಿ ಒಳಗಡೆ ಇದ್ದಾನೆ ಅನ್ನೋದವ್ರಿಗೆ ಮರ್ತೋಗಿದೆ. ಅದಕ್ಕೆ ಹಿಂಗಾಗಿರೋದು ಇದು. ವಾಟ್ ಈಸ್ ಕಾಂಗ್ರೆಸ್ ಟುಡೇ? 100 ಸೀಟ್ ಇದೆ ನಿಮ್ಮ ಹತ್ರ ಲೋಕಸಭಾನಲ್ಲಿ ಇವತ್ತು. ಇದು ಅಂತ ಇಟ್ಕೊಳ್ಳೋಣ. DMK, RJD ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳು ಲೈಕ್ ಜಾರ್ಖಂಡು ಗೀರ್ಖಂಡಲ್ಲಿ ಪಕ್ಷಗಳು ಯಾವುದೋ ಒಂದೆರಡು ಸಪೋರ್ಟ್ ಕೊಟ್ಟಿದ್ದು, ನಿಮಗೆ ಸೀಟನ್ನು ಬಿಟ್ಕೊಟ್ಟಿದ್ದನ್ನು ತೆಗೆದುಬಿಟ್ರೆ ಆಚೆಗೆ ಏನಾದರೂ, ಯಾಕಂದರೆ ಅವ್ರು ಬೆಂಬಲ ಇಲ್ಲದೆ ನೀವು ಅಲ್ಲೆಲ್ಲ ಗೆಲ್ಲಲ್ಲ. ನೋಡೋಣ DMK ವಿರೋಧ ಮಾಡ್ಕೊಡೋದು ಎಷ್ಟು ಸೀಟ್ ಗೆದ್ದು ಬಿಡ್ತೀರಿ ನೀವು ತಮಿಳ್ನಾಡಲ್ಲಿ. ನಾನು ನೋಡೇ ಬಿಡ್ತೀನಿ, ಕಂಟೆಸ್ಟ್ ಮಾಡಿ ನೋಡೋಣ. ಈ ಧೈರ್ಯ ಮಾಡಕ್ಕೆ ಹೋಗಿ ಏನಾಯಿತು ಪಶ್ಚಿಮ ಬಂಗಾಳದಲ್ಲಿ ನಿಮ್ಮ ಕತೆ? ಈ ಧೈರ್ಯ ಮಾಡಕ್ಕೆ ಹೋಗಿ ಯಾರು ಬೇಕಿಲ್ಲ, ವಿಲ್ ಗೋ ಅಲ್ಲೋ ನಂತ ಹೋದ್ರಲ್ಲ, ಏನಾಯಿತು? ಅಡ್ರೆಸ್ಸೇ ಇಲ್ಲ ನಿಮ್ಮದು. ಸೇಮ್ ವಿಲ್ ಹ್ಯಾಪನ್ ಇನ್ ತಮಿಳ್ನಾಡು. ಹೋಗಿ RJD ಬಿಹಾರ್, ಹೋಗಿ SP ಜೊತೆ ಉತ್ತರ ಪ್ರದೇಶದಲ್ಲಿ ಹೋಗಿ, ಸಿಂಗಲ್ ಆಗಿ ನೋಡ್ತೀನಿ ನಾನು ಅದೆಷ್ಟು ಸೀಟ್ ಗೆಲ್ತೀರಿ ನೀವು ಅಂತ. 100ರಲ್ಲಿ 35 ಸೀಟ್ ಮೇಲ್ ಗೆಲ್ಲಲ್ಲ ನೀವು, ನೀವೇ ನಿಮ್ಮ ಶಕ್ತಿಯಲ್ಲಿ. ವಿಚ್ ವಿಲ್ ಕಮ್ ಫ್ರಮ್ ಕರ್ನಾಟಕ ಆ್ಯಂಡ್ ಕೇರಳ, ಮೇ ಬಿ ಸಮ್ ಸೀಟ್ಸ್ ಇನ್ ತೆಲಂಗಾಣ ಸೌತಲ್ಲಿ. ಬಿಟ್ಟರೆ ನೆಲ್ಲೂ ಗೆಲ್ಲಲ್ಲ. ಅದಲ್ಲೊಂದು 2 ಮಹಾರಾಷ್ಟ್ರ, 1-1/4 ಸೀಟಲ್ಲಿ 2 ಸೀಟೆಲ್ಲ ಉತ್ತರ ಪ್ರದೇಶ, ಹಿಂಗೆ ಬರ್ಬೋದೇನೋ ಅಷ್ಟೇ. 40-45 ಸೀಟ್ ನಿಮ್ಮದು ಶಕ್ತಿ ಅಷ್ಟೇ. ನಮ್ಮ ಹತ್ರ 100 ಸೀಟ್ ಇದೆ. ಎಲ್ಲಿದೆ ನಿಮ್ಮ ಹತ್ರ 100 ಸೀಟು? ಕೃಪಾ ಕಟಾಕ್ಷದ ಭಿಕ್ಷೆಯಲ್ಲಿರೋ 100 ಸೀಟ್ ಅದು. ಇದನ್ನು ಅರ್ಥ ಮಾಡ್ಕೋಬೇಕು. ಹೇಳಿದ್ರೆ ಕೋಪ ಮಾಡ್ಕೊಂಡ್ರೆ ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ರಾಹುಲ್ ಗಾಂಧಿ ನಾಯಕತ್ವದ ವಿರುದ್ಧ ಕಾಂಗ್ರೆಸ್ ಅಲ್ಲಿ ಬಹಳ ಜನ ಲೀಡರ್ಗಳಿಗೆ ಆಲ್ಟರ್ನೇಟ್ ಇಲ್ಲ ಅಂತ ಸುಮ್ಮನೆ ಕೂತಿದ್ದಾರೆ. ಅವ್ರು BJP ಆಲ್ಟರ್ನೇಟ್ ಆಗಲ್ಲ ಅವ್ರಿಗೆ, ಯಾಕಂದರೆ ಅವ್ರಿಗೆ ಒಪ್ಪಲ್ಲ ಅದು ಮನಸ್ಸು.
ಹಂಗಾಗಿ ಸುಮ್ಮನೆ ಕೂತಿದ್ದಾರೆ, ಇಲ್ಲಿ ಇಷ್ಟೊತ್ತು ಖಾಲಿ ಮಾಡ್ಕೊಂಡು ಹೋಗ್ಬಿಡೋರು ಭಾಳ ಜನ, ಆಲ್ಟರ್ನೇಟ್ ಇಲ್ಲ ಅವ್ರಿಗೆ. ಎಸ್, ಇಂಡಿ ಕೂಟದಲ್ಲೂ ಕೂಡ ರಾಹುಲ್ ಗಾಂಧಿ ವಿರುದ್ಧ ಅಪಸ್ವರ ಎದ್ದಿದೆ. ಎರಡನೇ ಮಹಿಳೆ ಪ್ರಧಾನಿಯಾಗುವ ಸಮಯ ಬಂದಿದೆ. ಹಾಗಾಗಿ ಪಶ್ಚಿಮ ಬಂಗಾಳ ಸಿಎಂ ಟಿಎಂಸಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ ಇಂಡಿ ಕೂಟದ ಮುನ್ನಡೆಸಬೇಕು. ಅವರಿಗೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಮಾಧ್ಯಮ ಸಲಹೆಗಾರ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಆಲ್ ರೈಟ್. ಅದ್ರ ಜೊತೆಗೆ ಟಿಎಂಸಿನೂ ಹೇಳುತ್ತೆ ಮತ್ತು ಎಸ್ ಪಿ ಹೇಳುತ್ತೆ ಮಾಡ್ಬೋದು ಮಮತಾ ಬ್ಯಾನರ್ಜಿನ, ತಪ್ಪೇನಿಲ್ಲ. ಬಟ್ ನಮ್ಮ ಅಖಿಲೇಶ್ ಯಾದವ್ನು ಮಾಡಬೇಕಪ್ಪ ಅಂತ ಹೇಳ್ತಾರೆ. ಅದು ಯು ಪಿನವ್ರಿಗೆ ಎಂದೂ ಇರುವಂತಹ ಅಹಮ್ಮು, ದಿಮಾಕು ಮತ್ತು ಕೊಬ್ಬು. ನಾವು ಒಬ್ಬರೇ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಈ ದೇಶದಲ್ಲಿ ಯೋಗ್ಯರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ನಮ್ಮ ಹತ್ರ 80 ಸೀಟ್ ಇದೆ ಅಂತ. ಅದೇ ಎಲ್ಲ ಥರದಲ್ಲಿ ಬರೀ ಪಾಪ್ಯುಲೇಷನ್ ಹಿಡ್ಕೊಂಡ್ರೆ ಉಪ್ಪಿಂಗ್ ಹಾಕೊಂಡು ನೆಕ್ಕಳಿ ಅಂತ ಹೇಳಬೇಕು ಅಷ್ಟೇ ಅವ್ರಿಗೆ. ಬಟ್ ಸ್ಟಿಲ್ ಅವ್ರು ಅದೊಂದಿದೆ. ಈ ಮಧ್ಯೆ ಕೆಲವರು ಯಾರೋ ಅವರೊಬ್ಬ ಇದ್ದಾರೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ, ಯಾರೋ ಒಬ್ರು ಇದ್ದಾರೆ, ಅವ್ರದ್ದು ಸ್ಪೋಕ್ಸ್ಮನ್ ಆಗಿ ಕಾಂಗ್ರೆಸ್ಸಲ್ಲಿ. ಅವ್ರಂತರ ಈ ಪ್ರಿಯಾಂಕಾ ಖರ್ಗೆ ಕಜಿನ್ ಇದ್ದಂಗೆ ಯಾವುದಕ್ಕೆ ಬೇಕಾದ್ರೂ ರಿಯಾಕ್ಟ್ ಮಾಡ್ತಾರೆ ಆ ಪಾರ್ಟಿ ಕೂತ್ಕೊಂಡು. ಅವ್ರು ಹೇಳೋದು ಆಕೆ ಒಂದು ರಾಜ್ಯದ ನಾಯಕಿ, ಸಣ್ಣ ಪಕ್ಷ TMC, ವಿಪಕ್ಷಗಳ ನಾಯಕಿ ಆಗೋ ಸಾಮರ್ಥ್ಯ ಇಲ್ಲ ಆಕೆಗೆ ಅಂತೆಲ್ಲ ಬುರುಡೆ ಬಿಟ್ಕೊಂಡು ಕೂತಿದ್ದಾನೆ ಅವನು, ಇಡಿಯಟ್ ಥರ, ಫೂಲ್ ಥರ. ಕಾರಣ ಅದು ಹೇಳದೇ ಇದ್ದರೆ ಅವನನ್ನು ಯಾರು ಕೇರ್ ಮಾಡಲ್ಲ. ಆಮೇಲೆ ನಾಳೆ ಹೇಳಬೇಕು ಪಾಪ ಅವರು ಅದನ್ನು ಅವಾಗವಾಗ. ಅದನ್ನೇ ಬಡ್ಕೊಂಡಿದ್ದು ಕಾಂಗ್ರೆಸ್ ಬಿಟ್ಟು ಹೊರಗೆ ಬಂದಿದ್ದಂಥ ಕೆಲವು ಲೀಡರ್ಗಳು. ಕಾಂಗ್ರೆಸ್ಸಿನ ಇವತ್ತಿನ ಅಜೆಂಡಾ ಮೋದಿನ ಬೈತಾ ಇರಬೇಕು, BJP ಬೈತಾ ಇರಬೇಕು, ಆಗ ನೀ ದೊಡ್ಡ ಲೀಡ್ರು ಅಂತ. ಇದೇ ಕತೆ. ಅವಳು ಅಧಿನಾಯಕಿ, ಒಂದು ಪಕ್ಷದ ಅಧಿನಾಯಕಿ ಇರಬಹುದು, ಆದರೆ ನಿಮ್ಮ ಥರ ಬುಡ ಇಲ್ಲದೆ ಇರೋ ಮರ ಥರ ಅಳ್ಳಾಡ್ತಾ ನಿಂತಿಲ್ಲ ಅವಮ್ಮ. BJPನ ಫೇಸ್ ಮಾಡಿದ್ದಾಳೆ. ವಾಟ್ ಎವರ್ BJPನ ಫೇಸ್ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ, ಸೋಲ್ಸಿದಾಳೆ 2 ಸರಿ. ಈಗ 3ನೇ ಸರಿನೂ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಪರಿಸ್ಥಿತಿ. ಲೋಕಸಭಾ ಎಲೆಕ್ಷನ್ನಲ್ಲೂ ಅಷ್ಟೇ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಶಿ ಫೈಟ್ಸ್ ಬ್ಯಾಕ್, ಸೀರಿಯಸ್ ಪಾಲಿಟಿಷಿಯನ್ನು. ನಿಮ್ದು ಯಾವುದಪ್ಪ ಕರ್ನಾಟಕದಲ್ಲಿ? ನೀವೇನು ರಾಹುಲ್ ಗಾಂಧಿ ಎಷ್ಟು ಸರಿ ಕೇಳಬೇಕು ನಿಮ್ಮನ್ನು ಈ ಪ್ರಶ್ನೆ? ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಕೊಟ್ಟಿದ್ದೀವ ಅಂತ? ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಕೊಟ್ಟಿದ್ದೀವ? ರಾಹುಲ್ ಗಾಂಧಿ ನೋಡ್ಕೊಂಡು ಓಟ್ ಕೊಡೋದಾದರೆ ಉತ್ತರ ಪ್ರದೇಶದಲ್ಲಿ ಯಾಕೆ ಬರಲಿಲ್ಲ ನಿಮಗೆ? ಅಲ್ಲಿ SP ನೋಡ್ಕೊಂಡು ಬಂದಿದ್ದು ಕಾಂಬಿನೇಷನಲ್ಲಿ. ಮೊನ್ನೆ ಯಾಕೆ ಸೋತ್ರಿ ಮಹಾರಾಷ್ಟ್ರಲ್ಲಿ? ಏನು ದೊಡ್ಡ ಲೀಡ್ರು ಇವರು, ಪಕ್ಷದ ಲೀಡ್ರು. 3 ಕಾಲು ರಾಜ್ಯ ಇಲ್ಲ ಕೈಯಲ್ಲಿ, ಮಾತಾಡೋದು ಮಾತ್ರ ಊರಲ್ಲೆಲ್ಲ ಮಾತಾಡ್ತಾರೆ. ಅದೇ ಎಲ್ಲ ಪಕ್ಷನೂ ಕೈ ಬಿಡುತ್ತೆ ಫೈನಲಿ. ನನ್ನ ಪ್ರಕಾರದಲ್ಲಿ ಥರ್ಡ್ ಫ್ರಂಟ್ ಓಪನ್ ಅಪ್ ಆಗತ್ತಾ ಅಂತ ಡೌಟು, 3ನೇ ತೃತೀಯ ರಂಗ. ಈ ಮಧ್ಯೆ ಅಸ್ಸಾಂನ ಮಾಜಿ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಭೂಪೇನ್ ಬೋರಾ ಕೂಡ ಕಾಂಗ್ರೆಸ್ಸನ್ನು ತೊರೆದಂಗೆ ಕಾಣುತ್ತೆ. ಇಲ್ಲ ನಮ್ಮ ಜೊತೆ ಇದ್ದಾರಪ್ಪ, ವಾಪಸ್ ತಗೊಂಡಿದ್ದಾರಪ್ಪ ಅಂತ ತುಪ್ಪ ಹಾಕೊಂಡು ಓಡಾಡ್ತಿರಂಗಿದೆ ಎಲ್ಲರೂ. ಆ ತುಪ್ಪ ವರ್ಕ್ ಆಗುತ್ತೋ ಒಣಗೋಗುತ್ತೋ ಬೆಳಗ್ಗೆ ಆಗೋದ್ರೊಳಗೆ ಗೊತ್ತಾಗುತ್ತೆ. ಎಸ್. ಇನ್ನು ಕಾಂಗ್ರೆಸ್ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಸಚಿವ HC ಮಹದೇವಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಭಾರಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಹಲವು ನಾಯಕರುಗಳು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾಯಿಗೆ ಹೋಲಿಕೆ ಮಾಡಿದ್ದಾರೆ. ಈ ವಿಚಾರ ಈಗ ಯಾರನ್ನ ನೀವು ನಾಯಿಗೆ ಹೋಲಿಸ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗೂ ಕೂಡ ಎಡೆ ಮಾಡಿಕೊಟ್ಟಿದೆ. ಇಂಥವ್ರನ್ನ ಒದ್ದು ಹೊರಗಡೆ ಹಾಕಬೇಕು ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟರು. ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಖರ್ಗೆ ಅವರು ನಿರಾಕರಿಸಿದ್ದಾರೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ? ಹೈಕೋರ್ಟು ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಇಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಹೈಕೋರ್ಟ್ ಹೇಳಿದೆ, ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಅಲ್ಲಿ ನಾಯಿ ಕೇಳೋದ್ರಲ್ಲ ಇವರು, ಅದಕ್ಕೆ ಕೇಳಿದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸಿದ್ರೆ ಪತ್ರಿಕೆಗಳಲ್ಲಿ ನಿತ್ಯ ಭವಿಷ್ಯಕ್ಕೆ ಬೆಲೆ ಸಿಗ್ತಾ ಇಲ್ಲ. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಈ ರೈಲ್ವೆ ಇಂಜಿನ್ ಸ್ಟೇಷನ್ ಹತ್ರ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಯಾಕಂದ್ರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನ ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ಬರು ರೈಲ್ವೆ ಇಂಜಿನ್ಗಳು. ಕಾಂಗ್ರೆಸ್ನಲ್ಲಿ ಇರೋರು ಎಲ್ಲಾ ನಾಯಕರು ನಾಯಿಗಳು ಅಂತಂದಂಗಾಯ್ತಲ್ಲ. ನಾನೊಂದು ಸಾರಿ ಮೋದಿಜಿ ಸಾಮಾನ್ಯ ಸಂದರ್ಭದಲ್ಲಿ ಬಾಲ ನಾಯಿನೇ ಅಳ್ಳಾಡ್ಸತ್ತಾ ಅಂತ ಕೇಳಿದ್ರೆ ವೀಕ್ ಇದ್ದವರು ಸ್ಟ್ರಾಂಗ್ ಇದ್ದವ್ರನ್ನ ಅಳ್ಳಾಡ್ಸಕ್ಕಾಗತ್ತಾ ಅಂತ ಕೇಳದಂಗೆ ಅಂತ ಅನ್ಕೋಬೋದಿತ್ತು. ಆದರೆ ನಾವು ನರ್ಸರಿ ಮಕ್ಕಳು 5 ಪೈಸದ ಪೆಪ್ಪರ್ಮೆಂಟ್ ತಿಂತಾ ಕೂತಿದ್ದೀವಿ ಅಂತ ಮಾದೇವಪ್ಪ ಅನ್ಕೊಂಡಿದ್ರೆ ನಿಮ್ಮಂಥ ಹೊಣೆಗೇಡಿ ಮತ್ತು ಬುದ್ಧಿಗೇಡಿ ಇನ್ನೊಬ್ಬ ಇಲ್ಲ ಲೀಡ್ರು ಅಂತ ನಾವು ಹೇಳಬೇಕಾಗತ್ತೆ. ಯು ಆರ್ ಟೆಲಿಂಗ್ ಸ್ಟೇಟ್ ಲೀಡರ್ಶಿಪ್ಗೆ ಇದು ಬಾಲ ರಾಜ್ಯ ಸ್ಟೇಟ್ ಲೀಡರ್ಶಿಪ್ಪು, ಹೈಕಮಾಂಡು ನಾಯಿ ಹೋಲಿಕೆ ಅದೇನೆ. ಅದನ್ನು ಕವರ್ ಅಪ್ ಮಾಡೋಕ್ಕೆ ಬೀದಿ ನಾಯಿಗೂ ಕಾಂಗ್ರೆಸ್ಗೂ ಲೋಕಲ್ ಲೀಡರ್ಶಿಪ್ಗೂ ಸಿದ್ದರಾಮಯ್ಯವ್ರ ನಾಯಕತ್ವ ರಾಜಕೀಯವಾಗಿ ಇಲ್ಲಿ ಗಟ್ಟಿಯಾಗಿರೋದಕ್ಕೂ ಸಂಬಂಧ ಏನು? ಆಲ್ ರೈಟ್. ಮಿಸ್ಟರ್ ಮಾದೇವಪ್ಪ, ಹೇಗಿದ್ರು ಕಾರ್ಪೊರೇಷನ್ ಅವ್ರು ಬೀದಿ ನಾಯಿನೆಲ್ಲ ಅಡಾಪ್ಷನ್ ಕೊಡ್ತಿದಾರಂತೆ. ನಾವು ಅಡಾಪ್ಟ್ ಮಾಡ್ಕೋತೀವಿ, ನಿಮ್ಮನ್ನ ಬಂದ್ಬಿಡಿ. ಹೋಲಿಕೆನೇ ಆಗಿದ್ರೆ ಬಂದ್ಬಿಡಿ, ಅಡಾಪ್ಟ್ ಮಾಡ್ಕೋತೀವಿ.
ಅಂತ ಯಾರು ಕರೆದ್ರೆ ದಿಸ್ ಇಸ್ ಅವ್ರು ಏನೋ ಹೇಳಕ್ಕೆ ಹೋಗಿದ್ದಾರೆ, ಅದು ಸರಿಯಾಗಿ ರಚನೆ ಆಗಿಲ್ಲ ಮನಸ್ಸಿನಲ್ಲಿ ಥಾಟು, ಅದು ಇನ್ನೇನೋ ಆಗ ಬಂದಿದೆ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ. ಹಿ ಹ್ಯಾಸ್ ಟ್ರೈ ಟು ಡಿಫೆಂಡ್ ಹಿಮ್ಸೆಲ್ಫ್. ಹಿ ಸೇಸ್ ಹೈಕಮಾಂಡ್ ಈಸ್ ಡಾಗ್. ಕರ್ನಾಟಕ ರಾಜ್ಯದಲ್ಲಿರೋ KPCC ಇದು ಟೈಲ್ ಬಾಲ ಅಲರ್ಸಿದೆ. ಶಿವಕುಮಾರ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ನೇತೃತ್ವದ ನಾಯಿಯನ್ನು, ಅವರಿಬ್ಬರಿಗೆ ಹೇಳಿಲ್ಲ ಪಕ್ಷ, ಅದನ್ನು ಅಳ್ಳಾಡಿಸ್ತಿದ್ದಾರೆ ಅಂತ ಇವ್ರು ಹೇಳಿದ್ದಾರೆ. ಇನ್ನು ಅವರಿಬ್ಬರು ಎಂಜಿನ್ನೂ ಅಲ್ಲ, ಅವರಿಬ್ಬರು ಬಸ್ಸು ಅಲ್ಲ, ಕಾರು ಅಲ್ಲ, ಏನೂ ಅಲ್ಲ ಅವರಿಬ್ಬರು. ಆಯ್ತಲ್ಲ, ಸೌಂಡ್ ಮಾಡೋಕ್ಕೆ ಏನು ಆಮೇಲೆ ಸೌಂಡ್ ಬರಲ್ವಾ ಎಂಜಿನ್ದು? ಅದು ಊರಿಂದ ಊರಿಗೆ ಹೋಗೋವಾಗ ರಸ್ತೆ ಬದಿ ಎಲ್ಲ ಜನ ನಿಂತ್ಕೊಂಡು ನೋಡ್ತಿರ್ತಾರೆ ಆ ಸೌಂಡನ್ನು. ಏನು ಬರೀ ಸ್ಟೇಷನ್ನಲ್ಲಿ ಮಾತ್ರ ನೋಡ್ತಾರ ಸೌಂಡನ್ನು? ಹಾಗಲ್ವಲ್ಲ. ಮೈಸೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಮಧ್ಯೆ ಚನ್ನಪಟ್ಟಣ ದಾಟದ ಮೇಲೆ ಮಧ್ಯ ಟ್ರೈನ್ ಬಂದರೆ ಹೆಂಗೆ ಕುತ್ಕೋತಾರ ಜನ? ಸೌಂಡ್ ಕೇಳಿಸ್ಕೊಳ್ಳಂಗಿಲ್ಲ, ಓನ್ಲಿ ಹರಿಪ್ರಸಾದ್ ಹೇಳ್ಬಿಟ್ಟಿದ್ದಾರೆ ಸ್ಟೇಷನಲ್ಲಿ ಮಾತ್ರ ಕೇಳಿಸ್ಕೋಬೇಕು ಅಂತ. ಯಾವ ಎಂಜಿನ್, ಯಾವ ಸೌಂಡ್ ಬರ್ತಿರೋದೇನು? ಕೆಟ್ಟ ಸೌಂಡು, ಕರ್ಕಶ ಸೌಂಡು, ಜನರನ್ನು ಸಾಯಿಸೋ ಸೌಂಡು, ನಾಲಾಯಕ ಸೌಂಡು, ಲಜ್ಜೆಗೇಡಿ ಸೌಂಡು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಸೌಂಡು. ನಿಮ್ಮ ಪಕ್ಷದವರೇ ಹೇಳಿರೋದು, ನಾನಲ್ಲ. ಯಾವ ಸೌಂಡು? ಎಸ್,